ಬಿಜೆಪಿ ಒಳಗೊಂದು ಕೆಜೆಪಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಏನೇನು ಡೆವಲಪ್ಮೆಂಟ್ ಆಗಿದೆ ಅದರ ವರದಿಯನ್ನು ನೋಡಿದರೆ ನೀವು ಯಡಿಯೂರಪ್ಪ ಕೊಟ್ಟಂಥ ಸ್ಟೇಟ್ಮೆಂಟು, ಈಶ್ವರಪ್ಪನವರ ಸ್ಟೇಟ್ಮೆಂಟು ಏನು ಎತ್ತ ಅದೆಲ್ಲದೂ ಕೂಡ ಎಲ್ಲೋ ಒಂದು ಕಡೆಗೆ ಯಡಿಯೂರಪ್ಪನವರ ಮುಖದಲ್ಲಿ ಒಂದು ಫ್ರಸ್ಟ್ರೇಷನ್ ಕಾಣ್ತಾ ಇದೆ. ನಾನು ತಪ್ಪು ಮಾಡಿದೆ, ದುರದೃಷ್ಟಕರ ಸಂಗತಿ ಶೆಟ್ಟರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು. ಸದಾನಂದ ಗೌಡರು ಯಾವ ಹಾದಿನಲ್ಲಿ ಹೋದರೂ ಅದೇ ಹಾದಿನಲ್ಲಿ ಶೆಟ್ಟರ್ ಕೂಡ ಹೋಗ್ತಾ ಇದ್ದಾರೆ. ಮುಂದೆ ಏನಾಗುತ್ತೋ ಹೇಳೋಕ್ಕಾಗೋದಿಲ್ಲ. ನನ್ನ ಬೆಂಬಲಿಗರನ್ನು ಕೂಡಿಸ್ಕೊಂಡು ನಾನು ಸಭೆ ಮಾಡ್ತೀನಿ ಸಚಿವರನ್ನ, ನಂತರ ನಾನು ಮುಂದಿನ ಕ್ರಮವನ್ನು ಕೈಗೊಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರಿಗೆ ಇನ್ನೊಂದಷ್ಟು ಕೇಳಿಸಿರುವಂಥದ್ದು ಧನಂಜಯ ಕುಮಾರ್ ಅವ್ರನ್ನ ಪಕ್ಷದಿಂದ ಹೊರಗಾಕಿರೋದಕ್ಕೆ. ಈಶ್ವರಪ್ಪನವರಂತೂ ಅಪ್ಪಿತಪ್ಪಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನು ಕೂಡ ಹೇಳಲಿಲ್ಲ. ನಾನು ಯಡಿಯೂರಪ್ಪನವರ ಮಾತಿಗೆ ಯಾವುದೇ ಒಂದು ಉತ್ತರವನ್ನು ಕೊಡೋದಿಲ್ಲ ಅನ್ನುವಂಥದ್ದು. ಇನ್ನು ಧನಂಜಯ ಕುಮಾರ್ ಬಗ್ಗೆ ಮಾತಾಡಬೇಡಿ, ಧನಂಜಯ ಕುಮಾರ್ ನಮ್ಮ ಪಕ್ಷದಲ್ಲೇ ಇಲ್ಲ, ನಾವು ಪಕ್ಷದಿಂದ ಹೊರಗಡೆ ಆಗಿದೆ ಅವ್ರನ್ನ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಧನಂಜಯ ಕುಮಾರ್ ಏನಂತ ಕೇಳೋಣ. ಧನಂಜಯ ಕುಮಾರ್ ನಮ್ಮ ದೆಹಲಿಯ ಸ್ಟುಡಿಯೋದಿಂದ ಇದ್ದಾರೆ. ಅವ್ರನ್ನ ಈಗ ನಾವು ಸಂಪರ್ಕಿಸ್ತೀವಿ. ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಶಿವರಾಮೇಗೌಡರು, ಬಿಜೆಪಿ ಮುಖಂಡರು. ಶಿವರಾಮೇಗೌಡರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬರು ವೈಎಸ್ಪಿ ದತ್ತ, ಬಸವರಾಜ ರೆಡ್ಡಿ ಅವರು ಕಾಂಗ್ರೆಸ್ನ ಮುಖಂಡರು. ರೆಡ್ಡಿ ಅವರು ತುಂಬ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೈಎಸ್ಪಿ ದತ್ತ ಇದ್ದಾರೆ ನಮ್ಮ ಜೊತೆಗೆ, ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥವರು, JDSನ ವಕ್ತಾರರು, JDS ಮುಖಂಡರು. ದತ್ತ ಅವರು ತುಂಬ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಧನಂಜಯ ಕುಮಾರ್ ಅವ್ರನ್ನ ನಾನು ನಂತರ ಸಂಪರ್ಕಿಸ್ತೀನಿ. ಧನಂಜಯ ಕುಮಾರ್ ನಮ್ಮ ದೆಹಲಿಯ ಸ್ಟುಡಿಯೋದಲ್ಲಿದ್ದಾರೆ. ಆದರೆ ಅದಕ್ಕಿಂತ ಮೊದಲು ಶಿವರಾಮೇಗೌಡರನ್ನ ಕೇಳ್ತೀನಿ ನಾನು. ಶಿವರಾಮೇಗೌಡ್ರೆ, ನಿಮ್ಮ ಪಕ್ಷದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಒಂದು ನಿಮಿಷ. ನಾನು ಧನಂಜಯ ಕುಮಾರ್ಗ ಸಂಪರ್ಕ ಸಾಧ್ಯವಾಗಿದೆ, ಅವ್ರು ಕೇಳ್ಕೊಂಡೆ ನಾನು ನಿಮ್ಮ ಹತ್ರ ಬಂದ್ಬಿಡ್ತೀನಿ. ಧನಂಜಯ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಶಿವರಾಮೇಗೌಡರು, ವೈಎಸ್ಪಿ ದತ್ತ. ನಮಸ್ಕಾರ. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಶಿವರಾಮೇಗೌಡರು, ವೈಎಸ್ಪಿ ದತ್ತ ಅವರು, ಬಸವರಾಜ ರೆಡ್ಡಿ ಅವರು. ಸೊ 3 ಜನ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಏನು ಪಕ್ಷದಿಂದ ಹೊರಗಡೆ ಬಂದ್ರಿ, ಹೇಳಿದ್ರಿ ನೀವು ಪಕ್ಷದಿಂದ ಹೊರಗಡೆ ಹಾಕಿ ನೀವು ಯಡಿಯೂರಪ್ಪನವ್ರ ಜೊತೆಗೆ ಹೋಗ್ತೀವಿ ಅಂತ. ನೀವೇನೋ ಬಂದ್ಬಿಟ್ರಿ, ಯಡಿಯೂರಪ್ಪ ಇನ್ನೂ ಅಲ್ಲೇ ಇದ್ದಾರೆ, ಬರಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೇನು ಅಂತ? ಹಾಗೇನಿಲ್ಲ ಭಾರದ್ವಾಜ್, ಯಡಿಯೂರಪ್ಪನವರು ಬಂದೇ ಬರ್ತಾರೆ. ಯಡಿಯೂರಪ್ಪನವರು ಬಿಜೆಪಿಯಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗದೇ ಇರುವಂತ ಸ್ಥಿತಿ ನಿರ್ಮಾಣ ಬಿಜೆಪಿಯಲ್ಲಿರುವಂತ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಮಾಡಿ ಆಗಿದೆ. ಯಡಿಯೂರಪ್ಪನವರು ತನ್ನ ಸ್ವಾರ್ಥ ಸಾಧನೆಗಾಗಿ ಬಿಜೆಪಿಯಿಂದ ಬಿಟ್ಟು ಬರುವುದಲ್ಲ. ಒಂದು ಮಾತು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಕರ್ನಾಟಕದ ನೆಲ, ಜಲ, ಭಾಷೆ, ಸಂಸ್ಕೃತಿ ಅದರ ರಕ್ಷಣೆಗೆ ಬೇಕಾಗಿ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇವತ್ತು ಇದೆ. ಇದನ್ನ ತಿಳ್ಕೊಂಡು ಯಡಿಯೂರಪ್ಪನವರು ಬಿಜೆಪಿ ಬಿಟ್ಟು ಈಚೆಗೆ ಬಂದು ಒಂದು ಪ್ರಾದೇಶಿಕ ಪಕ್ಷ, ಪ್ರಬಲವಾದಂತಹ ಪ್ರಾದೇಶಿಕ ಪಕ್ಷವನ್ನ ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ನಾನೊಂದು ಉದಾಹರಣೆ ನಿಮ್ಗೆ ಹೇಳ್ತೇನೆ. ಮೊನ್ನೆ ಕಾವೇರಿದ್ದು ಇಷ್ಟು ದೊಡ್ಡ ಸಂಕಟ ಬಂತು. ಕರ್ನಾಟಕದ ಹಕ್ಕುಗಳ ರಕ್ಷಣೆ ಬಗ್ಗೆ ರಾಷ್ಟ್ರೀಯ ಪಕ್ಷಗಳದ್ದು ನಿಲುವು ಏನಿತ್ತು? ಅದು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಒಂದು ಚಕಾರ ಶಬ್ದ ಎತ್ತಲಿಲ್ಲ, ಕಾಂಗ್ರೆಸ್ನ ನಾಯಕರು ಮಾತನಾಡಲಿಲ್ಲ. ಹಾಗಿದ್ರೆ ಕರ್ನಾಟಕದ ಹಕ್ಕುಗಳ ರಕ್ಷಣೆ ಮಾಡಬೇಕು ಅಂತಿದ್ರೆ ಒಂದು ಸ್ಥಳೀಯ ಪ್ರಾದೇಶಿಕ ಪಕ್ಷದಿಂದ ಮಾತ್ರ ಸಾಧ್ಯ ಅಂತ ಹೇಳುವಂತದ್ದು ಬಹಳ ಸ್ಪಷ್ಟ. ಅಲ್ಲ, ಇಲ್ಲಿ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ನೀವು ನೋಡಿ, ಬಿಜೆಪಿಯ ಕಟ್ಟ ಕಾರ್ಯಕರ್ತರು ನೀವು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು ನೀವು, ಸಂಸದರಾಗಿದ್ದಂಥವ್ರು ನೀವು, ಹೌದು, ದೆಹಲಿನಲ್ಲಿ ರಾಜ್ಯದ ಉಸ್ತುವಾರಿ ವಹಿಸಿಕೊಂಡು ವಿಶೇಷ ಪ್ರತಿನಿಧಿ ಆಗಿದ್ದಂಥವ್ರು ನೀವು, ಎಲ್ಲ ಒಂದು ಕಡೆಗೆ MLA ಆಗಿದ್ದಂಥವ್ರು ನೀವು, ಎಲ್ಲ ಒಂದು ಕಡೆಗೆ ಎಡವಟ್ಟುಗಳು ಮಾಡ್ಕೊಂಡ್ರು ಅಂತ. ನಮ್ಮ ಹಳ್ಳಿ ಕಡೆಗೆ ಒಂದು ಗಾದೆ ಮಾತಿದೆ, ತಪ್ಪು ತಿಳ್ಕೊಬೇಡಿ, ಶಂಕ ಓದೋ ದಾಸಾಯ ಅಂದರೆ ದೇವಸ್ಥಾನದ ಹತ್ರ ಬಂದು ಟಿಂಗ್ ಅನಿಸಿದ್ದಂತೆ ಅಂತ ಹೇಳಿ ಅಂತ. ಅಂದರೆ ಎಲ್ಲೋ ಒಂದು ಕಡೆಗೆ ಹೇಳೋದನ್ನು ಹೇಳಿ ಅಂತಂತಂದರೆ ಶೆಟ್ಟರ್ ರಾಜೀನಾಮೆ ಕೊಡಿ ಅಂತಂದರೆ ಬಿಡ್ತಾರ ನಿಮ್ಮ ಪಕ್ಷದವರು? ನಾನು ಕಿಸುಬಾಯಿ ದಾಸಯ್ಯ ಅಲ್ಲ ಭಾರದ್ವಾಜ್. ನನ್ನ ಮನಸ್ಸಿನಲ್ಲಿರುವಂತ ಭಾವನೆಗಳನ್ನ ಸಂದರ್ಭಕ್ಕೆ ಸರಿಯಾಗಿ ಹೇಳುವಂತ ಸ್ವಾತಂತ್ರ್ಯ ಇದೆ. ನಾವು ಕಟ್ಟಿ ಬೆಳೆಸಿದಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೆ ಇದ್ದಂತ ಪದ್ಧತಿ ಈಗ ಕೈಬಿಟ್ಟು ಹೋಗಿದೆ. ಹಿಂದೆ ಬಿಜೆಪಿಯಲ್ಲಿ ಕಾರ್ಯಕರ್ತರ ಅನಿಸಿಕೆಗಳನ್ನು ಹೇಳಿಕೊಳ್ಳಿಕ್ಕೆ ವೇದಿಕೆಯ ಅವಕಾಶ ಇತ್ತು. ಹಾಗೇನೆ ಬಿಜೆಪಿಯೊಳಗೆ ಯಾರೇ ತಪ್ಪುಗಳನ್ನು ಮಾಡ್ಲಿ ಅಂತ ಸಂದರ್ಭದಲ್ಲಿ ಹಿರಿಯರೆಲ್ಲ ಒಂದು ಕಡೆಗೆ ಕೂತು ಸಂಬಂಧಪಟ್ಟವರನ್ನ ಕರೆಸಿ ಮಾತುಕತೆಯ ಮೂಲಕ ಇರುವಂತಹ ಸಮಸ್ಯೆಗಳನ್ನ ಸಮಾಧಾನ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಇತ್ತು. ಇವತ್ತು ಅದೆಲ್ಲ ಕೂಡ ಕೈಬಿಟ್ಟು ಕೆಲವೇ ವ್ಯಕ್ತಿಗಳು ತಮ್ಮ ಸ್ವಾರ್ಥ ಸಾಧನೆಗೆ ಬೇಕಾಗಿ ಪಕ್ಷ ಅಂದ್ರೆ ನಮ್ಮ ಸ್ವಂತದ ಸೊತ್ತು ಅಂತ ಹೇಳುವಂತ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂತಹದ್ದು ಸರ್ವಾಧಿಕಾರಿ ಪ್ರವೃತ್ತಿಯಿಂದ ಹೋದ್ರೆ ಹೋಗ್ಲಿರಿ, ಏನಾಗುತ್ತೆ ಅವರಿಗೆ ನಷ್ಟ, ಈ ತರದ ಭಾಷೆ ಪ್ರಯೋಗ ಮಾಡ್ತಾ ಇರುವಂತದನ್ನು ನೋಡ್ತಾ ಇದ್ದೇವೆ. ಇದು ದುರಾದೃಷ್ಟ. ಇಂಥದನ್ನ ನಾವು ಪ್ರಶ್ನೆ ಮಾಡಿದ್ದಕ್ಕೆ ಶಿಸ್ತಿನ ಉಲ್ಲಂಘನೆ ಆಗಿದೆ ಅಂತ ಹೇಳಿ ನಮ್ಮ ಮೇಲೆ ಗದಾ ಪ್ರಹಾರ. ಅದಕ್ಕಿಂತಲೂ ಹೆಚ್ಚು ರಂಗನಾಥ್, ಯಾರದೋ ವಿರುದ್ಧ ಗುರಿ ಇಟ್ಟು ನನ್ನ ಬೆನ್ನಿನ ಮೇಲೆ ಕೋವಿ ಇಟ್ಟು ಹೊಡೆಯುವಂತ ಒಂದು ಪ್ರವೃತ್ತಿ. ಓಕೆ,
ನಾನು ಅದನ್ನ ಸರಿಸಿ ನೀವು ಹೊಡಿಲಿಕ್ಕೆ ನಿಮ್ಮ ಹತ್ರ ನಿಜವಾಗಿ ಸಾಮರ್ಥ್ಯ ಇದ್ರೆ ನೇರ ಹೊಡಿರಿ, ನನ್ನನ್ನು ಯಾಕೆ ಉಪಯೋಗ ಮಾಡ್ತೀರಿ ಅಂತೇಳಿ ನಾನು ಕೇಳಿದ್ದು. ಓಕೆ, ಅಲ್ಲ ತಮ್ಗೆ ಗೊತ್ತಿರುವಂತ ಸಂಗತಿನೇ ಏನು ಅಂದ್ರೆ ಅಲ್ಲಲ್ಲ ತಮ್ಗೆ ಗೊತ್ತಿರುವಂತ ಸಂಗತಿನೇ ಯುದ್ಧರಂಗದಲ್ಲಿ ನಾಯಕರು ಮೊದಲು ಸಾಯೋದಿಲ್ಲ, ಬಲಿ ಕೊಡುವಂಥದ್ದು ಏನು ಅಂದ್ರೆ ಆರಂಭದಲ್ಲಿ ಅಕ್ಕಪಕ್ಕ ಇರ್ತಾರಲ್ಲ, ಅವ್ರ ಅಕ್ಕಪಕ್ಕದ ಸುತ್ತಮುತ್ತ ಇರ್ತಾರಲ್ಲ ಅಂಥವರೇ ಫಸ್ಟ್ ಬಲಿ ಆಗೋದು. ಅದಾದ ನಂತರ ನಾಯಕರು ನೋಡ್ಕೊಳ್ಳುವಂಥದ್ದು. ಮೊದಲ ಬಲಿ ನಿಮ್ಮದಾಗಿದೆ, ನೆಕ್ಸ್ಟ್ ಏನು ಯಡಿಯೂರಪ್ಪನವ್ರದ? ಅಲ್ಲ, ಯಡಿಯೂರಪ್ಪನವರಂತ ಜನನಾಯಕರ ಒಬ್ಬ ಲೆಫ್ಟಿನೆಂಟ್ ಆಗಿ ಕೆಲಸ ಮಾಡಲಿಕ್ಕೆ ನನಗೆ ಬಹಳ ಸಂತೋಷ ಇದೆ. ಯಡಿಯೂರಪ್ಪನವರ ನಾಯಕತ್ವಕ್ಕೆ ಬೇಕಾಗಿ ನಾನು ಬಲಿಯಾಗುವುದಿದ್ರೆ ನನಗೆ ಖಂಡಿತ ಅದರಲ್ಲಿ ಯಾವುದೇ ಅಳುಕೊಳುಕು ಇಲ್ಲ. ಎಸ್ ಸರ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಬನ್ನಿ, ಈಗ ಶಿವರಾಮೇಗೌಡರು ಇದ್ದಾರೆ, ಅವರ ನಾಯಕರಾಗಿದ್ದಂಥವ್ರು ಈಗ ಬಿಜೆಪಿಯಲ್ಲಿ ಇಲ್ಲ. ಅವರು ದುರದೃಷ್ಟವಶಾತ್ ಯಾರು ಧನಂಜಯ್, ಹೌದು, ಅವ್ರ ಹೊರಗಡೆ ಎಕ್ಸ್ಪೆಲ್ ಆಗಿದೆ. ಹೌದು, ಏನಂತಿರ್ತಾವೆ? ಅಲ್ಲ, ಇದು ದುರದೃಷ್ಟಕರ. ಯಾಕೆ ಅಂತ ಹೇಳಿದರೆ ಬಿ ಜೆ ಪಿ ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದಾಗಲಿಂದಲೂ ಸಹಿತ ನಮ್ಮ ಪಕ್ಷದಲ್ಲಿ ಒಂದಲ್ಲ ಒಂದು ನಿಮ್ಮ 3 ತಿಂಗಳು ಸಹಿತ ಸರಿಯಾಗಿ ಒಂದು ಸರ್ಕಾರ ನಡೆಸ್ತಕ್ಕಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ಸರ್ಕಾರದಲ್ಲಿ ನಡ್ಕೊಂಡೇ ಬಂದಿದೆ. ಇದಕ್ಕೇನಾಗಿದೆ ಅಂತ ಹೇಳಿದರೆ ಯಡಿಯೂರಪ್ಪನವರು ಪಕ್ಷಾತೀತವಾಗಿರ್ತಕ್ಕಂಥ ನಾಯಕರು, ಅವ್ರ ಎರಡನೇ ಮಾತು. ಆದರೆ ಯಡಿಯೂರಪ್ಪನವರು ಅಧಿಕಾರ ಕಳ್ಕೋಬೇಕಾದ್ರೆ ಯಾರೂ ಮಾಡಿದ್ದೇನಲ್ಲ, ಅವರ ಸ್ವಯಂಕೃತ ಅಪರಾಧ, ಅವ್ರ ಮೇಲೆ ವೈಯಕ್ತಿಕವಾದ ವಿಚಾರಗಳ ಮೇಲೆ ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು. ಅದಾದ ಮೇಲೆ ಅಧಿಕಾರದಲ್ಲಿರ್ತಕ್ಕಂಥವರು ಸಮಾನವಾಗಿ ಎಲ್ಲರನ್ನೂ ತೆಗೆದುಕೊಂಡು ಹೋಗದೇ ಇರತಕ್ಕಂಥ ದೌರ್ಬಲ್ಯವೇ ಇವತ್ತು ಪಕ್ಷ ಈ ದುರಾದೃಷ್ಟ ಪರಿಸ್ಥಿತಿಗೆ ತಲುಪಕ್ಕೆ ಕಾರಣ ಆಗಿದೆ ಅಂಥೇಳಿ ನಾನು ಭಾವನೆ ಮಾಡ್ತೀನಿ. ನಾನು ಒಬ್ಬ ಪಕ್ಷದ ಮುಖಂಡನಾಗಿ ಇವತ್ತು ಪಾಪ ಧನಂಜಯ್ ಕುಮಾರ್ ಏನು ಮಾಡ್ತಾರೆ? ಧನಂಜಯ್ ಕುಮಾರ್ ಅವ್ರಿಗಿನ್ನ ಏನೆಲ್ಲ ಪ್ರಚಾರಗಳು, ಅಪಪ್ರಚಾರಗಳು, ಪಕ್ಷದ ವಿರುದ್ಧವೇ ಏನೆಲ್ಲ ಷಡ್ಯಂತ್ರಗಳು ನಡೆದು ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಳದಲ್ಲೇ ಬರೀ ಧನಂಜಯ್ ಕುಮಾರ್ ಅವ್ರ ಮೇಲೆ ತಗೊಳ್ಳೋದ್ರ ಬದಲು ಕುಳಿತು ಹೈಕಮಾಂಡ್ ಅವರು ಬಂದು ಇದರೊಳಗೆ ಹೈಕಮಾಂಡ್ ಅವರು ಲೋಪ ಮಾಡ್ತಾ ಇದ್ದಾರೆ ಅಂತೇಳಿ ನಾನಾದರೂ ಭಾವನೆ ಮಾಡ್ಕೊತೀನಿ. ಯಾಕೆ ಅಂತೇಳಿ ಇಷ್ಟೆಲ್ಲ ನಡೆಯುವಾಗ ಜಾಸ್ತಿ ಮಾತಾಡಬೇಡಿ ಹೈಕಮಾಂಡ್ ಬಗ್ಗೆ, ನಾಳೆ ನಿಮಗೂ ಈಗ ನಾನು ಇದನ್ನೇ ಕೇಳ್ತಾ ಇದ್ದೀನಿ. ಹಿಂದೆಲ್ಲ ಹೈಕಮಾಂಡ್ ಅಂದರೆ ಏನು ಹೈಕಮಾಂಡ್ ಹೇಳುತ್ತೋ ಅದನ್ನು ಪಾಲನೆ ಮಾಡಬೇಕು ಅನ್ನೋ ಕಾಲ ಇತ್ತು. ಈಗ ಹೈಕಮಾಂಡ್ಗಳು ಸ್ವಲ್ಪ ಎಲ್ಲ ಪಕ್ಷದಲ್ಲಿ ಹೈಕಮಾಂಡ್ಗಳು ಸ್ವಲ್ಪ ವೀಕ್ ಆಗ್ತಾ ಹೋಗ್ತವೆ. ಅದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಮೊದಲಿದ್ದಂಥ ಬಿಗಿ ಇಲ್ಲ. ಹಿಂದೆ ರಾಜೀವ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಾಗ ಏರೋಪ್ಲೇನ್ ಹತ್ತಬೇಕಾದ್ರೆ ಮುಖ್ಯಮಂತ್ರಿ ಚೇಂಜ್ ಮಾಡಿ ಅಂತ ಹೇಳೋದು ಅಂಥ ಕಾಲವೇ ಇತ್ತು. ಇವತ್ತು ಆ ಕಾಲಗಳು ಬದಲಾವಣೆ ಆಗಿದೆ. ಎಲ್ಲ ಪಕ್ಷದಲ್ಲೂ ಸಹಿತ ವೈಫಲ್ಯಗಳಾಗಿದ್ದಾವೆ. ಆದ್ರಿಂದ ನಾನೇನು ಹೇಳ್ತೀನಿ ಅಂದರೆ ಧನಂಜಯ್ ಕುಮಾರ್ ಅವರು ಪಾಪ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದಂಗೆ ಏನು ಹೇಳಿದ್ರು ಧನಂಜಯ್ ಕುಮಾರ್ ಅವರು, ನಾನು ಈಶ್ವರಪ್ಪನವ್ರ ಅಧ್ಯಕ್ಷರನ್ನ ವಿನಂತಿ ಮಾಡ್ತೀನಿ, ಈಗ ಧನಂಜಯ್ ಕುಮಾರ್ ಅವ್ರ ಮೇಲೆ ಈ ಬ್ರಹ್ಮಾಸ್ತ್ರ ಮಾಡೋ ಬದಲು ಕರೆತು ಚರ್ಚೆ ಮಾಡಿ ಒಂದು ತೀರ್ಮಾನ ತೆಗಿಬೋದಾಗಿತ್ತು ಅಂತಕ್ಕಂಥದ್ದು ನನ್ನ ಸ್ವಂತ ಅಭಿಪ್ರಾಯ. ಓಕೆ ನಿಮ್ಮ ಮತ್ತಷ್ಟು ಮಾತಾಡ್ತೀನಿ. ರೆಡ್ಡಿ ಅವರೇ, ಏನಿದ್ದಿರ್ತಾವೆ? ನೋಡಿದೆ, ನಾನು ಮಿತ್ರರಾದಂಥ ಶಿವರಾಮೇಗೌಡರು ಮಾತನಾಡಿದ್ದನ್ನು ಮತ್ತು ಧನಂಜಯ್ ಕುಮಾರ್ ಅವರು ಮಾತಾಡಿದ್ದನ್ನು ಕೇಳಿದೆ. ಒಂದು ಸ್ಪಷ್ಟಪಡಿಸ್ತೀನಿ, ನಾನು ಯಾವುದೇ ರಾಜಕೀಯ ಪಕ್ಷ ಇರಲಿ, ಯಾವ ರಾಜಕೀಯ ಪಕ್ಷಕ್ಕೆ ಸಿದ್ಧಾಂತ, ನೀತಿ, ನಿಯಮಗಳು ಮುಖ್ಯ ಅಲ್ಲ ಅಂದಾಗ ಇಂಥ ಪರಿಸ್ಥಿತಿಯ ನಿರ್ಮಾಣ ಆಗ್ತದೆ. ಈಗ ಭಾರತೀಯ ಜನತಾ ಪಕ್ಷದ ಅಂತ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಖಂಡಿತವಾಗಿ ಅವ್ರದ್ದೇ ಆದಂಥ ಸಿದ್ಧಾಂತ, ನೀತಿ, ನಿಯಮಗಳಿದ್ದಾವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಪಕ್ಷದಲ್ಲಿ ಏನಾಗಿದೆ ಅಂದರೆ ಅಧಿಕಾರವೇ ಮುಖ್ಯ, ಸರ್ವಸ್ವ, ಅಧಿಕಾರ ಬಿಟ್ಟರೆ ಬೇರೆ ಇಲ್ಲ ಅನ್ನೋಂಥ ಮನೋಭಾವನೆ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಭಾಳಷ್ಟು ನಾಯಕರು. ಹೀಗಾಗಿ ಇಂಥ ದುರಂತವನ್ನು ಆ ಪಕ್ಷ ಕಾಣ್ತಾ ಇದೆ ಇವತ್ತು. ಯಾವ ಪಕ್ಷದಲ್ಲಿ ಸಿದ್ಧಾಂತ ನೀತಿ ಇಲ್ಲ, ಇದೇ ಥರ ಹಾಳಾಗೋದು. ನೋಡಿ, ಧನಂಜಯ್ ಕುಮಾರ್ ಅವರು ಆ್ಯಸ್ ಎ ಪಾರ್ಟಿ ಮ್ಯಾನ್ ನಾನು ಮಾತಾಡ್ತೀನಿ. ಈಗ ನಾನೇ BJP ಅವರಾಗಿದ್ದರೆ ಕರೆಕ್ಟ್ ಇದೆ, ಭಾರತೀಯ ಜನತಾ ಪಕ್ಷ ಯಾವ ತೀರ್ಮಾನವನ್ನು ತೆಗೆದುಕೊಂಡಿದೆ ಅದು ಸರಿಯಾಗಿದೆ, ಆ್ಯಸ್ ಎ BJP ಮ್ಯಾನ್ ಅಂತ ಹೇಳೋದು ನಾನು. ಆದರೆ ಒಬ್ಬ ವಿರೋಧ ಪಕ್ಷದ ಮುಖಂಡನಾಗಿ ಆಗಲಿ ಅಥವಾ ಒಬ್ಬ ನಾಗರಿಕನಾಗಿ ಅಂತ ಹೇಳ್ರಿ, ಒಬ್ಬ ನಾಗರಿಕನಾಗಿ ಹೇಳೋದಾದರೆ ಸ್ಪಷ್ಟವಾದಂಥ ಸತ್ಯವನ್ನು ಧನಂಜಯ್ ಕುಮಾರ್ ಹೇಳಿದ್ದಾರೆ. ಯಾಕಂದರೆ ಕಾವೇರಿ ನೀರಾವರಿ ವಿಚಾರ ಇರಲಿ ಅಥವಾ ಬೇರೆ ಅಭಿವೃದ್ಧಿ ವಿಚಾರಗಳಿರಲಿ, ಮುಖ್ಯಮಂತ್ರಿಗಳಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಏನು ಅವ್ರು ಬೇಲಿ ಹಾಕೊಂಡು ಅವ್ರ ಮನೆ ಕೂತಿದ್ದಾರೆ ಅಂತೇಳಿ ಅದು ಸತ್ಯವನ್ನು ಹೇಳಿದಕ್ಕೆ ಅವ್ರು ಅಭಿನಂದಿಸ್ತೇನೆ. ಅದು ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಯಾಕಂದರೆ ಪಕ್ಷಕ್ಕೆ ಒಂದು ಶಿಸ್ತು ನೀತಿ ಇರ್ತದೆ. ಅವ್ರು ಓಪನ್ ಆಗಿ ಹೇಳಿದಕ್ಕೆ ಅವ್ರ ಪಕ್ಷದ ಇದರಿಂದ ಕ್ರಮ ತೆಗೆದುಕೊಂಡದ್ದು, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಇದು ಪಕ್ಷದ ವತಿಯಿಂದ ಅವ್ರು ಮಾಡಿದ್ದು ಸರಿ ಇರ್ಬೋದು, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದರೆ ಮುಖ್ಯವಾಗಿ
ಶಿವರಾಮೇಗೌಡರು ಹೇಳಿದಾಗ ಈಗ ಯಾವುದು ಹೈಕಮಾಂಡ್ಗಳು ವರಿಷ್ಠ ಮಂಡಳಿ ಅಂತ ಕರೀತಾರೆ, ಅಂದರೆ ಹಿರಿಯರು ಒಂದು ಮನೆಗೆ ಹಿರಿಯರಪ್ಪ ಅನ್ನೋದು ಇದ್ದೇ ಇರ್ತದೆ ಎಲ್ಲ ಪಕ್ಷದಲ್ಲೂ ಕೂಡ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅತ್ಯಂತ ಪ್ರಬಲವಾದಂಥ ವರಿಷ್ಠ ಮಂಡಳಿ ಇದೆ. ನಮ್ಮಲ್ಲಿ ವೀಕ್ ಲೀಡರ್ಶಿಪ್ ಇಲ್ಲ, ದೆರ್ ಇಸ್ ನೋ ವೀಕ್ ಲೀಡರ್ಶಿಪ್ ಎಟ್ ಆಲ್. ನಮ್ಮ ಪಕ್ಷದಲ್ಲಿ ಹಾಗೆಲ್ಲ ಇಲ್ಲ. ಏನಾಯ್ತು ನೋಡಿ, ಮಹಾರಾಷ್ಟ್ರದಲ್ಲಿ ಏನಾಯಿತು, ಕೇವಲ ಒಂದು ಆದರ್ಶ ಫ್ಲ್ಯಾಟ್, ಅದೇನು ಭ್ರಷ್ಟಾಚಾರ ಅಲ್ಲ ಏನಲ್ಲ, ಆದರ್ಶ ಹಗರಣದಲ್ಲಿ ನಿಮ್ಮಂತ ನಾಯಕರು ಹಿಂಗೆಲ್ಲ ಹೇಳ್ಬಾರ್ದು ಸರ್. ಕೇಳಿ, ನಾನು ಭ್ರಷ್ಟಾಚಾರ ನಿಮಗೆ ಇದನ್ನು ಕೊಡಲ್ಲ, ಇದು ಅದು ಭ್ರಷ್ಟಾಚಾರವೇ. ಭ್ರಷ್ಟಾಚಾರಕ್ಕಾಗಲ್ಲ ಅಂದ್ರೆ ಏನು ಅರ್ಥ? ಕ್ಲಾರಿಫೈ ಮಾಡ್ತೀನಿ, ದಯವಿಟ್ಟು ಕೇಳಿ. ಭ್ರಷ್ಟಾಚಾರ ಸಾವಿರಾರು ಕೋಟಿದು, ಅಲ್ಲಿ ಫ್ಲ್ಯಾಟು ಡಿಸ್ಕ್ರಿಷನರಿ ಅಲಾಟ್ಮೆಂಟ್ ಮಾಡುವಾಗ ಅದು ಸಣ್ಣ ಭ್ರಷ್ಟಾಚಾರ ಅಂತ ಸ್ವಲ್ಪ ಹೇಳ್ತೀನಿ ರೀ. ಅದನ್ನ ಲೆಟ್ ಮೀ. ಅಡಿಕೆ ಕದ್ರು ಕಳ್ರೆ, ಆನೆ ಕದ್ರು ಕಳ್ರೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ನೋಡಿ, ಆ ವಿಚಾರಕ್ಕಾಗಿ ನಮ್ಮ ಹೈಕಮಾಂಡ್ ಒಬ್ಬ ಮುಖ್ಯಮಂತ್ರಿನ ಬದಲಾಯಿಸಿತು. ಅಶೋಕ್ ಕಲ್ಮಾಡಿ, ಇದು ಸುರೇಶ್ ಕಲ್ಮಾಡಿದ ಏನಾಯ್ತು, CBI ಚಾರ್ಜ್ ಶೀಟ್ ಹಾಕಿದ್ರು. ಅವ್ರು MP, ಕಾಂಗ್ರೆಸ್ ಸಿಟ್ಟಿಂಗ್ MP ಅದಾರೆ. DMK ನಮ್ದು ಅಲೈನ್ಸ್ ಪಾರ್ಟ್ನರ್ಸು, ರಾಜ ಮಂತ್ರಿಯನ್ನ ಕಿತ್ತಾಕಿದ್ರು. ಕನಿಮೋಳಿ ಅರೆಸ್ಟ್ ಆದ್ರು. DMK ಚೀಫ್ ಮಿನಿಸ್ಟ್ರು ಕರುಣಾನಿಧಿ ಮಗ. ಹಂಗೆ ನಮ್ಮ ಪಾರ್ಟಿಯಲ್ಲಿ ವೀಕ್ ಏನಿಲ್ಲ, ವೀಕ್ ಹೈಕಮಾಂಡ್ ಇಲ್ಲ ಅಂತ ಸ್ಪಷ್ಟಪಡಿಸ್ತೇನೆ ನಾನು. ನಾನು ವೀಕ್ ಅಂದ್ರೆ ಅಲ್ಲಲ್ಲ, ನಾನು ಮೊದಲಿದ್ದಂತ ಸ್ಟ್ರಾಂಗ್ ಈಗಿಲ್ಲ ಅಂತ ನಾನು ಹೇಳಿದೆ. ಬಸವರಾಜ ರೆಡ್ಡಿ ಅವರಲ್ಲ, ಒಂದು ನೀವು ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೇಂದ್ರದಲ್ಲಿ ಬೇರೆ ಬೇರೆಯವರು ಅಲ್ಲಿ ಇಲ್ಲಿ ಮಸಿ ಅಂಟ್ಕೊಂಡಿರ್ಬೋದು, ಆದ್ರೆ ಕೇಂದ್ರ ಸರ್ಕಾರದ ಮೂತಿಗೆ ತೊಳೆಯಕ್ಕಾಗದಿರಷ್ಟು ಮಸಿ ಅಂಟ್ಕೊಂಡಿದೆ. ಬೇಡ, ರಾಜ್ಯದ ವಿಚಾರವನ್ನು ಮಾತಾಡೋಣ, ಚರ್ಚೆ ಮಾಡೋಣ. ಓಕೆ, ವರಿಷ್ಠ ಮಂಡಳಿ ನಮ್ದು ಪಾರ್ಟಿಯಲ್ಲಿ ವೀಕ್ ಇಲ್ಲ ಅಂತ ಹೇಳಿದ್ರೆ ಸರ್, ಮತ್ತಷ್ಟು ಚರ್ಚೆ ಮಾಡ್ತೀನಿ. ದತ್ತ ಏನಂತೀರಿ? ಈಗ ಎರಡು ರಾಷ್ಟ್ರೀಯ ಪಕ್ಷಗಳವರು ಅವರವರ ಹೈಕಮಾಂಡ್ಗಳು ವೀಕ್ ಇಲ್ಲ ಅಂಥೇಳಿ ಅವ್ರು ಬೆಂತಟ್ಕೋತಾ ಇದ್ದಾರೆ. ಈ ಹೈಕಮಾಂಡ್ ಸಂಸ್ಕೃತಿಯನ್ನೇ ನಾವು ಒಂದು ರೀತಿಯಲ್ಲಿ ಒಪ್ಕೊಳ್ಳದೇ ಇರುವಂಥವ್ರು ನಾವುಗಳು ಅದ್ರ ಬಗ್ಗೆ ನಾವು ಚರ್ಚೆಗೆ ಹೋಗಲ್ಲ. ಆದರೆ ಧನಂಜಯ್ ಕುಮಾರ್ ಅವರು ಮಾತಾಡಿದ್ರಲ್ಲ, ನನಗೆ ಇವರು ನಿಜವಾಗ್ಲೂ ಈ ಧನಂಜಯ್ ಕುಮಾರ ಅಂತ ಆಶ್ಚರ್ಯ ಆಗ್ಬಿಡ್ತು. ಯಾಕೆಂದರೆ ಈ ಹಲವಾರು ಸಂದರ್ಭಗಳಲ್ಲಿ ನಾವು ಇಂಥ ಡಿಸ್ಕಷನ್ಗಳಿಗೆ ಬಂದಾಗ ಧನಂಜಯ್ ಕುಮಾರ್ ಅವರು ನಾವು ಹೇಳ್ತಿದ್ವಿ, ರಾಷ್ಟ್ರೀಯ ಪಕ್ಷಗಳಿಂದ ಯಾವಾಗಲೂ ಕೂಡ ಕರ್ನಾಟಕದ ಹಿತರಕ್ಷಣೆ ಆಗುವುದಿಲ್ಲ, ರಾಷ್ಟ್ರೀಯ ಪಕ್ಷಗಳು ಸಂಸ್ಕೃತಿ ನಮ್ಮ ನೆಲದ ಜಾಯಮಾನಕ್ಕೆ ಒಗ್ಗಲ್ಲ ಅಂತ ಹೇಳ್ತಿದ್ದಾಗ ಮೈ ಮೇಲೆ ಆವೇಶ ಬಂದಾಗಿ ಅವರೇ ಅಟಲ್ ಬಿಹಾರಿ ವಾಜಪೇಯಿನೋ, ಅವರೇ ಅದ್ವಾನಿನೋ, ಅವರೇ ಗಡ್ಕರಿನೋ ಅನ್ನೋ ಹಾಗೆ ರಾಷ್ಟ್ರೀಯ ಪಕ್ಷಗಳು ಅಂತ ಮಾತಾಡ್ತಿದ್ದವ್ರು ಬಾಯಲ್ಲಿ ಶಿವನೇ ಎಂಥ ಮಾತು ಹೇಳ್ಬಿಟ್ರು. ಇವತ್ತು ಪ್ರಾದೇಶಿಕ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಹಾಗೆ ಅಂತ ಭಾಷಣ ಮಾಡಿ ನೋಡಿದ್ರೆ ಧನಂಜಯ್ ಕುಮಾರ್ ಅವರ ಈ ನಿಲುವು ಸಡನ್ನಾಗಿ ಯೂಟರ್ನ್ ಹೇಗೆ ತಗೊಂತು ಅಂತ ಬಂದು. ಆದರೆ ಒಂದು ಹೇಳ್ತೀನಿ, ಧನಂಜಯ್ ಕುಮಾರ್ ಅವರು ಒಂದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ನಿಮ್ಮ ಯಡಿಯೂರಪ್ಪನವರು ನೀವು ಸೇರ್ಕೊಂಡು ಪಕ್ಷ ಕಟ್ಕೊಂಡು ಹೋಗಿ, ಅದಕ್ಕೆ ಎಲ್ರಿಗೂ ಹಕ್ಕಿದೆ. ಅದಕ್ಕೆ ಕರ್ನಾಟಕ ಜನತಾ ಪಾರ್ಟಿಯೋ ಯಾವ ಚಿಹ್ನೆಯೋ ತೊಗೊಂಡು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಿ, ಅದು ಜನತಂತ್ರ ವ್ಯವಸ್ಥೆ ಒಳಗಡೆ ಎಲ್ರಿಗೂ ಮುಕ್ತ ಅವಕಾಶ. ಆದರೆ ಅದಕ್ಕೆ ನೀವು ಕರ್ನಾಟಕದ ನೆಲಜಲ ರಕ್ಷಣೆಗೋಸ್ಕರವಾಗಿ ನಾವು ಈಗ ಮಾಡ್ತಿದ್ದೀವಿ ಅಂತ ಒಂದು ಬಾಯಿನಲ್ಲಿ ಹೇಳೋದು, ಇನ್ನೊಂದು ಬಾಯಿನಲ್ಲಿ ನಮ್ಮ ಪಕ್ಷದ ಒಳಗಡೆಯಲ್ಲಿ ನಮ್ಮನ್ನು ತುಳಿತಾ ಇದ್ದರು, ಹತ್ತಿಕ್ತಾ ಇದ್ದರು, ನಮ್ಮ ಧ್ವನಿಗಳನ್ನು ಅಡಗಿಸ್ತಾ ಇದ್ದರು, ಹುನ್ನಾರಗಳು ನಡೀತಿತ್ತು, ಷಡ್ಯಂತ್ರಗಳು ನಡೀತಿತ್ತು ಅಂತ ಹೇಳುವಂಥದ್ದು. ಈ ದ್ವಂದ್ವ ಬೇಡ, ಸ್ಪಷ್ಟವಾಗಿ ಹೇಳಿ. ನಿಮ್ಮ ಪಕ್ಷದ ಒಳಗಡೆ ನಿಮ್ಮನ್ನೆಲ್ಲರನ್ನೂ ಕೂಡ ನಮ್ಮನ್ನೆಲ್ಲ ಉಸಿರುಗಟ್ಟು ವಾತಾವರಣ ಮಾಡಿದರು, ದಬ್ಬಾಳಿಕೆ ಮಾಡಿದರು, ಯಡಿಯೂರಪ್ಪನವರು ಮೂಲ ಗುಂಪು ಮಾಡಿದರು, ಅದಕ್ಕೆ ನಾವು ಸಿಡಿದೆದ್ದು ಬಂದಿದ್ದೀವಿ ಅಂತ ಹೇಳಿದರೆ ಜನ ಮೆಚ್ಕೋತಾರೆ. ನೆಲ ಜಲ ಅಂತ ಹೇಳ್ತೀರಲ್ಲ, ಇದು ನಿಮ್ಮ ಕೊಳಕು ಮನಸ್ಸಿಗೆ ಹಾಕೊಳ್ಳುವಂಥ ಥಳುಕಿನ ಪೋಷಾಕು. ಇದನ್ನ ದಯವಿಟ್ಟು ಹಾಕಬೇಡಿ. ಪ್ರಾದೇಶಿಕ ಪಕ್ಷಕ್ಕೆ ಅಂತ ಬದ್ಧತೆ ಇದ್ದಿದ್ರೆ ನೆಲ ಜಲ ಸಮಸ್ಯೆ ಇವತ್ತಿಂದಲ್ಲ ಸರ್. ಇವ್ರು BJP ಹುಟ್ಕೊಳ್ಳೋಕೆ ಮುಂಚೆ ಜನಸಂಘ ಇದ್ದ ಕಾಲದಲ್ಲೇ ಒಂದು ಸಂಸ್ಥಾ ಕಾಂಗ್ರೆಸ್ ಅಂತಿತ್ತು. ಆವಾಗಲೇ ನೆಲ ಜಲ ಅಂತ ಇಟ್ಕೊಂಡು ಪ್ರಣಾಳಿಕೆ ಇಟ್ಕೊಂಡು ಚುನಾವಣೆಗೆ ಹೋದ ಪುಣ್ಯಾತ್ಮರು ನಾವು ಕಂಡಿದ್ದೀವಿ. ಹಾಗಾಗಿ ಈಗ ನೀವು ಇದಕ್ಕೆ ನೆಲ ಜಲ ಯಡಿಯೂರಪ್ಪ ಪ್ರಾದೇಶಿಕ ಪಕ್ಷ ಅಂತಂದ್ರೆ ಇವೆಲ್ಲ ತಂತ್ರಗಾರಿಕೆ ಮಾಡ್ತಾರೆ. ಜನ ದಡ್ಡಲ್ಲ ಧನಂಜಯ್ ಕುಮಾರ್. ಓಕೆ, ಧನಂಜಯ್ ಕುಮಾರ್ ಧನಂಜಯ್ ಕುಮಾರ್ರಿಂದ ಇದಕ್ಕೆ ಸಂಬಂಧಪಟ್ಟ ಉತ್ತರವನ್ನು ಪಡೆಯೋಣ. ಸೊ ಇನ್ನಷ್ಟು ಮಾತಾಡೋಣ ನಾವು ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ. ಅದರ ಮತ್ತೊಮ್ಮೆ ಪುಟ್ಟ ವಿರಾಮ.